ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನೆಲ್ ಅಕ್ಕ ತಂಗಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ನಮ್ಮ ಮನೇಲಿರುವಂಥ ಬಸಳೆ ಸೊಪ್ಪು. ಬಸಳೆ ಗೊತ್ತಿರ್ಬೋದು ನಿಮಗೆ. ಚೆನ್ನಾಗಿರುತ್ತೆ ಸಾಂಬಾರಿಗೆ, ಆರೋಗ್ಯಕ್ಕೂ ಒಳ್ಳೆಯದು, ತಂಪು. ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೆಯದಿದ್ದು. ಹಾಗೆಯೇ ನೋಡಿ, ಇದು ನಮ್ಮ ಮನೇಲಿರುವಂಥ ಅಲಸಂಡೆ ಬಳ್ಳಿ. ಅಲಸಂಡೆ ಇದ್ದಾವೆ ನೋಡಿ ಇಲ್ಲಿ. ಇದು ಅಲಸಂಡೆ ಬಳ್ಳಿ. ಇದರಲ್ಲಿ ಜಾಸ್ತಿ ಅಲಸಂಡೆ ಇಲ್ಲ, ಒಂದು ಸ್ವಲ್ಪ ಇದ್ದಾವೆ ನೋಡಿ. ಒಂದು ಸ್ವಲ್ಪ ಕೊಯ್ದು ನಾವು ಸಾಂಬಾರು ಮಾಡಿದ್ದೀವಿ ಆಲ್ರೆಡಿ. ಇವಾಗ ಒಂದು ಸ್ವಲ್ಪ ಇದ್ದಾವೆ ಬೆಳೆದಿರೋದು, ಅದನ್ನ ಕೊಯ್ಬೇಕಿನ್ನು. ನೋಡಿ ಇಲ್ಲಿದೆ ನೋಡಿ. ಅಲಸಂಡೆಲಿ ಪಲ್ಯ ಮಾಡ್ಬೋದು, ಹಾಗೆಯೇ ಸಾಂಬಾರು ಮಾಡ್ಬೋದು. ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ ಅಲಸಂಡೆ ಸಾರು. ನಮ್ಮ ಸೈಡೆಲ್ಲ ಜಾಸ್ತಿ ಮಾಡ್ತೀವಿ ನಾವು. ನೋಡಿ, ಇದೊಂಥರ ಮರೂನ್ ಕಲರಲ್ಲಿ ಇರೋ ಅಲಸಂಡೆ. ಅಂದರೆ ಫುಲ್ ಮರೂನ್ ಅಲ್ಲ, ಅದರಲ್ಲಿ ಮಿಕ್ಸ್ ಇದೆ, ವೈಟು ಗ್ರೀನ್ ಎಲ್ಲ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ಈ ಥರ. ಹೀಗೇ ತುಂಬ ಕೆಲವೊಂದು ತರಕಾರಿಗಳಿದ್ದಾವೆ ಇಲ್ಲಿ. ಬೆಂಡೆಕಾಯಿ ಇದ್ದಾವೆ, ಅದನ್ನು ನಾನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಫುಲ್ ಡಿಟೇಲಾಗಿ ತೋರಿಸ್ತೀನಿ, ಓಕೆನಾ? ಹಾಗೆಯೇ ನೋಡಿ ಇಲ್ಲೊಂದು. ಇವಾಗ ನೋಡಿ, ಇದು ನಮ್ಮ ಮನೇಲಿರುವಂಥ ಪಪ್ಪಾಯಿ ಗಿಡ ಏನೋ ದೊಡ್ಡದಲ್ಲ, ಸಣ್ಣ ಗಿಡ ಇರೋದು. ಬಟ್ ಅದರಲ್ಲಿ ಎಷ್ಟೊಂದು ಪಪ್ಪಾಯಿ ಇದೆ ಅಂತಂದರೆ ನೋಡಿ. ಪಪ್ಪಾಯಿ ಹೆಲ್ತ್ಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆದರೆ ಪ್ರೆಗ್ನೆಂಟ್ ಇರೋರು ಮಾತ್ರ ತಿನ್ನಬೇಡಿ. ನೋಡಿ ಇಷ್ಟಿದ್ದಾವೆ ನೋಡಿ. ಇದು ನಮ್ಮ ಮನೇಲಿರುವಂಥ ಅಡಿಕೆ ಗಿಡ ನೋಡಿ, ಈ ಥರ ಇದೆ. 1-2 ವರ್ಷ ಆಯಿತು ಅಷ್ಟೇ ನೆಟ್ಟು. ಅಡಿಕೆ ಆಗಿಲ್ಲ ಇನ್ನೊಂದು 1 ಇಯರ್ 1.5 ಇಯರ್ ಬೇಕು ಅಡಿಕೆ ಆಗಬೇಕು ಅಂತಂದರೆ. ಆ್ಯಕ್ಚುಲಿ ಕೆಲವು ಗಿಡಗಳಲ್ಲಿ ಒಂದು 2 ಇಯರ್ ಆದಮೇಲೆ ಅಡಿಕೆ ಆಗುತ್ತೆ. 1-2-3 ಆಗ್ಬೋದು ಅನಿಸುತ್ತೆ ಇಲ್ಲೂ. ಬಟ್ ಇನ್ನೂ ಒಂದು 1 ಇಯರ್ ಬೇಕು. ನೋಡಿ ಬಿಸಿಲಿಗೆಲ್ಲ ಕೆಂಪಗಾಗಿದ್ದಾವೆ ನೋಡಿ. ಎಷ್ಟು ನೀರು ಹಾಕಿದರೂ ಸಾಕಾಗಲ್ಲ ಈ ಟೈಮಲ್ಲಿ. ಹೆವಿ ಬಿಸಿಲಿದೆ ಇಲ್ಲಿ. ಬೇಸಿಗೆಗಾಲದಲ್ಲಂತೂ ಇಲ್ಲಿ ಆಗಲ್ಲ ಫ್ರೆಂಡ್ಸ್, ಅಷ್ಟೊಂದು ಬಿಸಿಲಿರುತ್ತೆ, ಹೆವಿ ಸೆಕೆ ಇರುತ್ತೆ. ನೋಡಿ, ನನಗೆ ಇಷ್ಟ ಈ ಥರ ಗಿಡ ನೆಡೋದು, ಅದನ್ನ ನೋಡೋದು ಎಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ನೋಡಿ ಚೆನ್ನಾಗಿದ್ದಾವೆ ಅಲ್ವಾ? ನೋಡಿ ಈ ಥರ ಇದ್ದಾವೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸಂಜೆ ಹೊತ್ತಲ್ಲೆಲ್ಲ ಇಲ್ಲಿ ಬಂದು ಕೂರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಫುಲ್ ತಂಪಾಗಿ ಗಾಳಿ ಬೀಸುತ್ತೆ. ನೋಡಿ, ಬಿಸಿಲಿಗೆ ಒಂದು ಸ್ವಲ್ಪ ಕೆಂಪಾಗಿದ್ದಾವೆ ಅಷ್ಟೇ. ನೋಡಿ ಅಲ್ಲಿ ಬಾಳೆ ಗಿಡ ಇದೆ, ಮಿಡ್ಲಲ್ಲೆಲ್ಲ ಬಾಳೆ ಗಿಡ. ಆಮೇಲೆ ನಮ್ಮನೇಲಿ ದನ ಇದೆ ಒಂದು, ಅದಕ್ಕೋಸ್ಕರ ಮಿಡ್ಲಲ್ಲೆಲ್ಲ ಹುಲ್ಲೆಲ್ಲ ಹಾಕ್ಕೊಂಡಿದ್ದೀವಿ. ನೋಡಿ ಈ ಥರ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಸಂಜೆ ಹೊತ್ತಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಬನ್ನಿ, ನಮ್ಮ ಗುಡ್ಡೆಯಲ್ಲೊಂದು ಪೇರಳೆ ಮರ ಇದೆ, ಸಣ್ಣ ಮರ, ತೋರಿಸ್ತೀನಿ ಬನ್ನಿ. ನೋಡಿ ಇದು ನಮ್ಮ ಮನೇಲಿರುವಂಥ ಪೇರಳೆ ಮರ. ಇದು ಬಿದ್ದಿದ್ರೂ ಇದರಲ್ಲಿ ಇದು ಚಿಗುರಿ ಕಾಯಾಗಿದೆ ನೋಡಿ. ನೋಡ್ಬೋದು ನೀವು. ನೋಡಿ ತೋರಿಸ್ತೀನಿ ರೀ. ನೋಡಿ ಇಲ್ಲೊಂದು ಕಾಯಿದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ನಮ್ಮ ಮನೇಲಿ ಈ ಗುಡ್ಡೆಯಲ್ಲಿ ಏನು ಅಂತಂದರೆ ರಬ್ಬರ್ ಗಿಡ ಇತ್ತು, ಅದನ್ನ ಕಡಿಬೇಕು ಅಂತಂದರೆ ಈ ಪೇರಳೆ ಮರ ಬಿದ್ದಿರೋದು. ನೋಡಿ ಬಿದ್ದಿದ್ರೂ ಅದರಲ್ಲಿ ಅದು ಚಿಗುರಿ ಆಮೇಲೆ ಪುನಃ ಕಾಯಾಗಿದೆ. ನೋಡಿ ಇಲ್ಲೊಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ಹಾಗೆಯೇ ನೇಚರ್ ಸೌಂಡ್ ಕೂಡ ಬರ್ತಾ ಇದೆ, ಹಕ್ಕಿಗಳ ಸೌಂಡು, ಕೆಲವೊಂದು ಪ್ರಾಣಿಗಳ ಸೌಂಡು. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಸಣ್ಣ ಮರದಲ್ಲಿ ಪೇರಳೆ ಆಗಿದೆ, ಇವಾಗ ಬಿದ್ದಿದ್ರೂ ಪೇರಳೆ ಆಗಿದೆ. ತುಂಬ ವಿಶೇಷ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಮೇಲಿಂದ ವ್ಯೂಸ್ ನೋಡಿ ಹೆಂಗಿದೆ ಅಂತ. ಸಂಜೆ ಹೊತ್ತೆಲ್ಲ ಇಲ್ಲಿಗೆ ಬಂದರೆ ತುಂಬ ಹೈಯಲ್ಲಿದೆ ಇದು. ನಾವೇನಾದರೂ ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಗಾಳಿ ಬೀಸುತ್ತೆ, ತಂಪಾಗಿರುತ್ತೆ, ತುಂಬ ಚೆನ್ನಾಗಿದೆ ಅಲ್ವಾ? ನೋಡಿ ಈ ಥರ ಇದೆ. ಸೊ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ನನ್ನ ವೀಡಿಯೋಸ್ನ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.